ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಭೀಮನ ಅಮಾವಾಸ್ಯೆ. ಸೊ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರೋದು. ಫ್ರೆಂಡ್ಸ್, ನಾನು ಭೀಮನ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ತೀನಿ ಅಂದರೆ 2 ದೀಪ ಕಂಬಗಳನ್ನು ಇಡ್ತೀನಿ. ಆಮೇಲೆ ಶಿವ ಇಡ್ತೀನಿ. ಎಲ್ಲರೂ ಏನು ಹೇಳ್ತಾರೆ, ಅರ್ಧನಾರೀಶ್ವರ ಫೋಟೋ ಇದ್ದರೆ ಇಟ್ಟು ಪೂಜೆ ಮಾಡಬೇಕು ಅಂತಂದು. ಬಟ್ ಇಲ್ಲ, ನಾನು ಶಿವಲಿಂಗನೇ ಇಟ್ಟು ಪೂಜೆ ಮಾಡ್ತೀನಿ. ನಾನು ಮದುವೆ ಆಗಿಂದನ ಇದೇ ಥರ ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪೂಜೆ ಮುಗಿದ ಮೇಲೆ ನಾನು ಮತ್ತು ಅಡುಗೆ ಸ್ಟಾರ್ಟ್ ಮಾಡಿದೆ. ಇವತ್ತು ಅಡುಗೆ ಏನು ಸ್ಪೆಷಲ್ ಅಂದರೆ ಒಬ್ಬಟ್ಟು ಮಾಡಿದ್ದೀನಿ. ನಮ್ಮ ಸೈಡು ಹೋಳಿಗೆ ಅಂತಾರೆ, ಈ ಕಡೆ ಎಲ್ಲ ಒಬ್ಬಟ್ಟು ಅಂತಾರೆ. ಸೊ ಇವತ್ತು ನಾನು ಬೇಳೆ ಯೂಸ್ ಮಾಡಿ ಒಬ್ಬಟ್ಟು ಮಾಡೀನಿ ಇವತ್ತು. ರೆಡಿ ಫ್ರೆಂಡ್ಸ್, ಇವಾಗ ನಮ್ಮದು ಪೂಜೆ ಆಯಿತು. ಈ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಪೂಜೆ ಮಾಡಬೇಕು. ಇವಾಗ ಏನು ಮಾಡೋಣ ಐರಾ? ಹಾಯ್, ಇದೆಲ್ಲ ರೆಡಿ ಮಾಡಿಟ್ಟು ನಿಂತಿರಲ್ಲ. ಆರತಿ ರೆಡಿ ಮಾಡಿದ್ದೀನಿ, ಹೂವು ಕಟ್ಟಿ ಇಟ್ಟಿದ್ದೀನಿ. ಸ್ವೀಟ್ ಎಲ್ಲ ಆಲ್ರೆಡಿ ರೆಡಿ ಇದೆ. ನಾನಿವತ್ತು ಹೋಳಿಗೆ ಮಾಡಿದ್ದೀನಿ, ಸ್ವೀಟು. ಓಕೆ. ಐರಾ, ಹೇ ಗುಂಡೆ, ಐರಾ ಐರಾ ಐರಾ, ಹಾಯ್ ಮಾಡು. ಹಲೋ. ಇವಾಗ ಚುದನ್ನ ಕರ್ಕೊಂಡು ಬಂದು ಕುಡಿಸಿದ್ದೀನಿ. ಇವಾಗ ಪಾದ ಪೂಜೆ ಮಾಡಬೇಕು ನಾನು. ಇವಾಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಏನೇನು ಬೇಕು ಪೂಜೆಗೆ ಅಂತಂದು ನೀವು ನೋಡ್ಬೋದು, ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಭೀಮನ ಅಮಾವಾಸ್ಯೆ ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಗಂಡನಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಕೊಡಲಿ ಅಂತಂದು ಮಾಡ್ತಾರೆ. ನಾನು ಮದುವೆ ಆದ ವರ್ಷದಿಂದ ನಾನು ಈ ಪೂಜೆ ಮಾಡ್ಕೊತ ಬಂದಿದ್ದೀನಿ. ನಾ ಹೇಗೆ ಮಾಡಿದ್ದೀನಿ ಅಂತಂದು ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ನೀವು ಹೇಗೆ ಮಾಡಿದ್ದೀರಾ ಅಂತಂದು ಹೇಳಿ. ಮತ್ತು ನಾ ಹೇಗೆ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿ. ನೆಕ್ಸ್ಟ್ ಇಯರಿಂದ ನಾನು ಚೇಂಜಸ್ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಮಾಡ್ತಾಯಿದ್ರು ನೋಡಿ ಚಿದು ನಗ್ತಾ ಇದ್ದಾನೆ. ಫ್ರೆಂಡ್ಸ್, ಪ್ರತಿದಿನವೂ ಇದೇ ಥರ ಮಾಡು ಅಂತಂದು ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಗು ಬರ್ತಾಯಿತ್ತು. ಇವಾಗ ಪೂಜೆ ಮಾಡಿದ ಮೇಲೆ ಗಂಡನ ಜೊತೆ ಆಶೀರ್ವಾದ ಪಡ್ಕೋಬೇಕು. ಆಮೇಲೆ ಅವರು ಗಿಫ್ಟ್ ಕೊಡ್ತಾರೆ ಏನಾದರೂ. ನನಗೆ 2000 ರೂಪೀಸ್ ಕೊಟ್ಟಿದ್ರು ಇವರು. ಆಮೇಲೆ ಅರಿಶಿನ ಕುಂಕುಮ ಹಚ್ಚಿಸ್ಕೋಬೇಕು, ನಮ್ಮ ತಾಳಿ ಭಾಗ್ಯ ಗಟ್ಟಿ ಇರಲಿ ಅಂತಂದು ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಹೂವನ್ನು ಇಟ್ಕೋಬೇಕು. ಅದಕ್ಕೆ ಹೂ ಮುಡಿಸು ಅಂತಂದು ನಾನೇ ಕೇಳಿದೆ. ಅದಕ್ಕೆ ಹೂ ಮುಡಿಸಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನನ್ನ ಮಗಳು ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅವಳನ್ನೂ ಸಮಾಧಾನ ಮಾಡಿ ಅವಳ ಜೊತೆ ಆಟ ಆಡ್ತಾಯಿದ್ದೆ. ನನ್ನ ಮಗನೂ ಆಟ ಆಡಿಸ್ತಾ ಇದ್ದ. ಅಚ್ಚುಗೆ ಅವ್ರ ತಂಗಿ ಅಂದರೆ ತುಂಬ ಇಷ್ಟ. ಮತ್ತು ಅವಳಿಗೆ ಅಣ್ಣ ಅಂದ್ರೂ ತುಂಬ ಇಷ್ಟ. ಅವಳು ಅಳಕತ್ರೆ ಅಣ್ಣ ಇದ್ದರೆ ಸಾಕು, ಸುಮ್ಮನೆ ನಗ್ತಾ ಇರ್ತಾಳೆ ಆಟ ಆಡ್ತವಂತ ಅವನ ಜೊತೆ. ಇವತ್ತು ಆಗಿತ್ತು ನಂದು ಸ್ಪೆಷಲ್ ಊಟ. ಏನೇನು ಮಾಡಿದ್ದೀನಿ ಅಂತಂದು ನೋಡ್ಕೊಂಡು ಬನ್ನಿ. ಹೋಳ್ಗೆ,
ಪಚ್ಚಡಿ, ಹಾಂ ಸಾಂಬಾರ್, ಕಟ್ಟಿನ ಸಾಂಬಾರ್, ರೈಸ್, ಬದನೆಕಾಯಿ ಪಲ್ಯ, ಅದನ್ನ ಹೆಂಗೆ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ಆಗಿತ್ತು ನಂದು ಭೀಮನ ಅಮಾವಾಸ್ಯೆಯ ಪೂಜಾ ದಿನ. ಇಷ್ಟ ಆಗಿದೆ ಅಂತಂದು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.